ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಈಸಿ ಆಗಿರುವಂಥ ಬಾಳೆಹಣ್ಣಿನ ಬರ್ಫಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ 1 ಕಪ್ ಗೋಧಿ ಹಿಟ್ಟು, 1/4 ಕಪ್ಪು ಬೀರವೆ ಹಾಕ್ಕೊಳ್ಳಿ. ಸ್ವಲ್ಪ ಹುರಿದುಕೊಳ್ಳಿ. ಉರಿ ಸಣ್ಣದಿರಲಿ. ಗೋಧಿ ಹಿಟ್ಟು ಸುವಾಸನೆಯನ್ನು ಕೊಡೋ ತನಕ ಹುರಿದುಕೊಳ್ಳಿ, ಅಥವಾ ಒಂಚೂರು ಕಲರ್ ಚೇಂಜ್ ಆಗೋ ತನಕ. ನಂತರ ಅದಕ್ಕೆ 2ರಿಂದ 3 ಚಮಚ ತುಪ್ಪ ಹಾಕ್ಕೊಂಡು ಮತ್ತೆ ಹುರಿದುಕೊಳ್ಳಿ. ಈ ರೀತಿಯಾಗಿ ತುಂಬ ಚೆನ್ನಾಗಿ ಸುಗಂಧ ಬರುತ್ತೆ, ಅಲ್ಲಿ ತನಕ ಹುರ್ಕೋಬೇಕು. ನಂತರ 3/4 ಕಪ್ಪು ಬೆಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಪಾಕ ತಯಾರಿಸ್ಕೊಳ್ಳಿ. ಬಾಳೆಹಣ್ಣನ್ನು ಆವಾಗಲೇ ಸಿಪ್ಪೆ ತೆಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಮೊದಲೇ ರುಬ್ಬಿಟ್ಕೊಂಡ್ರೆ ಕಪ್ಪಾಗಿಬಿಡುತ್ತೆ. ಫ್ರೆಶ್ಶಾಗಿ ರುಬ್ಕೊಂಡ್ರೆ ಕಲರ್ ಚೆನ್ನಾಗಿ ಹಾಗೆ ಉಳ್ಕೊಳ್ಳುತ್ತೆ. ನಂತರ ಗೋಧಿ ಹಿಟ್ಟಿನ ಮಿಶ್ರಣಕ್ಕೆ ಬೆಲ್ಲದ ಪಾಕ ಹಾಕ್ಕೊಂಡು ಈ ರೀತಿ ತಳ ಬಿಟ್ಕೊಂಡ ನಂತರ ಅದಕ್ಕೆ ಬಾಳೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಬ್ಬಿರುವಂಥ ಬಾಳೆಹಣ್ಣು ಎಲ್ಲ ರೆಡಿ ಆದಮೇಲೆ ಬಾಳೆಹಣ್ಣನ್ನು ರುಬ್ಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಅದು ಕೈಗೆ ಅಂಟ್ಕೊಳ್ಳೋದಿಲ್ಲ, ಆವಾಗ ಅದು ತಯಾರಾಗಿದೆ ಅಂತ. ತುಪ್ಪ ಸವರಿದ ತಟ್ಟೆಯಲ್ಲಿ ಹಾಕ್ಕೊಂಡು ಇದನ್ನು ಆರಲು ಬಿಡಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕೋಬೋದು. ಸ್ವಲ್ಪ ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ಳಿ, ಇಲ್ಲ ಆರಿದ ನಂತರ ಕೂಡ ಕಟ್ ಮಾಡ್ಕೋಬೋದು. ಈಸಿಯಾಗಿ ಕಟ್ ಆಗುತ್ತೆ, ಸಾಫ್ಟಾಗಿರುತ್ತೆ. ಹಾಗಾಗಿ ಈ ರೀತಿ ತಯಾರಾಗುತ್ತೆ ಈಸಿಯಾಗಿರುವಂತಹ ರುಚಿಕರವಾಗಿರುವಂಥ ರೆಸಿಪಿ. ಈ ರೆಸಿಪಿನ ಮನೆಯಲ್ಲಿ ತಯಾರಿಸಿ ಹೇಗಾಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಿಮ್ಮೊಂದಿಗೆ ಬರ್ತೀವಿ ಈಸಿಯಾದ ರೆಸಿಪಿಗಳೊಂದಿಗೆ. ಧನ್ಯವಾದ.